ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಜನ್ಮಭೂಮಿಯಲ್ಲಿ ಎಲ್ಲ ಹಿಂದೂಗಳ ಶತಶತಮಾನದ ಕನಸು ನನಸಾಗುವ ಈ ವೇಳೆ ನೂತನ ಭವ್ಯ ಮಂದಿರದಲ್ಲಿ ರಾಮನನ್ನು ಕಾಣುವ ಸಂಭ್ರಮದಲ್ಲಿದ್ದಾರೆ ಎಲ್ಲರೂ ಕೂಡ. ಈ ಹಂತದಲ್ಲಿ ನಮ್ಮ ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ಕೆಲವು ನಿಲುವುಗಳು, ಅದರ ಕೆಲವು ನಡೆ ಪ್ರಜೆಗಳಲ್ಲಿ ಸರ್ಕಾರವು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದೆಯೇ ಅನ್ನುವ ಒಂದು ಸಂಶಯವನ್ನು ಹುಟ್ಟು ಹಾಕ್ತಾ ಇದೆ. ಈ ಸಂದರ್ಭದಲ್ಲಿ ಹೀಗೆ ನಡೆದುಕೊಂಡದರಿಂದಾಗಿ ತಪ್ಪಿತಸ್ಥರನ್ನು ಶಿಕ್ಷಿಸುವಂತಹದ್ದು ಸರ್ಕಾರದ ಜವಾಬ್ದಾರಿ. ಆದರೆ ಇದ್ದಕ್ಕಿದ್ದಂತೆ ಆ ಸಂಭ್ರಮದ ಹೊತ್ತಿಗೆ ಇಂತಹ ನಡೆ ಅದು ಸಮಾಜದಲ್ಲಿ ಸ್ವಲ್ಪ ಅಶಾಂತಿಗೆ ಕಾರಣವಾಗ್ತಾ ಇದೆ. ಹಾಗಾಗಿ ಸಮಾಜದಲ್ಲಿ ಮತಧರ್ಮಗಳ ಒಳಗೆ, ಮತಗಳ ಒಳಗೆ, ಪಂಗಡಗಳ ಒಳಗೆ ಸರ್ಕಾರವೇ ಪರಸ್ಪರ ಅಪನಂಬಿಕೆ ಭಾವವನ್ನು ಹುಟ್ಟು ಹಾಕ್ತಾ ಇದೆಯೇ ಅನ್ನೋ ಭಾವ ಬರುವ ಸಾಧ್ಯತೆ ಇದೆ. ಅಂತಹ ಸಂಶಯಗಳಿಗೆ, ಸಂದೇಹಗಳಿಗೆ ಎಡೆ ಇಲ್ಲದಂತೆ ಸರ್ಕಾರದ ನಡೆಯಿರಲಿ ಅನ್ನೋದು ನಮ್ಮ ಅಪೇಕ್ಷೆ. ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಜನ್ಮಭೂಮಿಯಲ್ಲಿ ಎಲ್ಲ ಹಿಂದೂಗಳ ಶತಶತಮಾನದ ಕನಸು ನನಸಾಗುವ ಈ ವೇಳೆ ನೂತನ ಭವ್ಯ ಮಂದಿರದಲ್ಲಿ ರಾಮನನ್ನು ಕಾಣುವ ಸಂಭ್ರಮದಲ್ಲಿದ್ದಾರೆ ಎಲ್ಲರೂ ಕೂಡ. ಈ ಹಂತದಲ್ಲಿ ನಮ್ಮ ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ಕೆಲವು ನಿಲುವುಗಳು, ಅದರ ಕೆಲವು ನಡೆ ಪ್ರಜೆಗಳಲ್ಲಿ ಸರ್ಕಾರವು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದೆಯೇ ಅನ್ನುವ ಒಂದು ಸಂಶಯವನ್ನು ಹುಟ್ಟು ಹಾಕ್ತಾ ಇದೆ. ಈ ಸಂದರ್ಭದಲ್ಲಿ ಹೀಗೆ ನಡೆದುಕೊಂಡದರಿಂದಾಗಿ ತಪ್ಪಿತಸ್ಥರನ್ನು ಶಿಕ್ಷಿಸುವಂತಹದ್ದು ಸರ್ಕಾರದ ಜವಾಬ್ದಾರಿ. ಆದರೆ ಇದ್ದಕ್ಕಿದ್ದಂತೆ ಆ ಸಂಭ್ರಮದ ಹೊತ್ತಿಗೆ ಇಂತಹ ನಡೆ ಅದು ಸಮಾಜದಲ್ಲಿ ಸ್ವಲ್ಪ ಅಶಾಂತಿಗೆ ಕಾರಣವಾಗ್ತಾ ಇದೆ. ಹಾಗಾಗಿ ಸಮಾಜದಲ್ಲಿ ಮತಧರ್ಮಗಳ ಒಳಗೆ, ಮತಗಳ ಒಳಗೆ, ಪಂಗಡಗಳ ಒಳಗೆ ಸರ್ಕಾರವೇ ಪರಸ್ಪರ ಅಪನಂಬಿಕೆ ಭಾವವನ್ನು ಹುಟ್ಟು ಹಾಕ್ತಾ ಇದೆಯೇ ಅನ್ನೋ ಭಾವ ಬರುವ ಸಾಧ್ಯತೆ ಇದೆ. ಅಂತಹ ಸಂಶಯಗಳಿಗೆ, ಸಂದೇಹಗಳಿಗೆ ಎಡೆ ಇಲ್ಲದಂತೆ ಸರ್ಕಾರದ ನಡೆಯಿರಲಿ ಅನ್ನೋದು ನಮ್ಮ ಅಪೇಕ್ಷೆ.